पूज्याय राघवेंद्राय सत्यधर्मरताय च भजतां कल्पवृक्ष नमतां ಕಾಮಧೇನು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನೂ ಕಾಪಾಡಪ್ಪ ತಂದೆ. ಎಲ್ಲರಿಗೂ ಒಳ್ಳೆಯದನ್ನು ಮಾಡಿ ಸರ್ವೇ ಜನ ಸುಖಿನೋ ಭವಂತು. ವೆಲ್ಕಮ್ ಬ್ಯಾಕ್ ಟು ಶ್ರೀ ಗುರು ರಾಘವೇಂದ್ರ ವೆಜ್ ಕಿಚನ್. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಇವಾಗ ಇದು ಫಸ್ಟ್ ಏನೇನು ಇಂಗ್ರೀಡಿಯೆಂಟ್ ತೊಗೊಂಡಿದ್ದೀನಿ ಅಂತೇಳಿ ತೋರಿಸ್ತೀನಿ. ಇದು ಆಮ್ಲ ಇದು ಸಿಗುತ್ತೆ ಮಾರ್ಕೆಟಲ್ಲಿ. ಡ್ರೈ ಫ್ರೂಟ್ಸ್ ಸ್ಟೋರ್ಗೆ ಹೋದರೆ ಕೊಡ್ತಾರೆ. ಇದು ನೆಲ್ಲಿಕಾಯಿ ಅಂತಾರಲ್ಲ ಅದು. ಓಕೆ, ನೆಕ್ಸ್ಟು ಇದು ಕುಂಬಳಕಾಯಿ ಇದೆಯಲ್ಲ ಅದ್ರ ಬೀಜ ಇದು. ಓಕೆ, ಇದು ಆಮ್ಲ. ಇದು ಡ್ರೈ ಫ್ರೂಟ್ಸ್ ಸ್ಟಾಲಲ್ಲಿ ಹೋದರೆ ಕೊಡ್ತಾರೆ. ನೆಕ್ಸ್ಟ್ ಇದನ್ನು ಡ್ರೈ ಫ್ರೂಟ್ಸ್ ಸ್ಟಾಲಲ್ಲಿ ಸಿಗುತ್ತೆ. ಇದಕ್ಕೆ ಅಗಸಿ ಅಂತ ಹೇಳಿ ಕರೀತಾರೆ ಕನ್ನಡದಲ್ಲಿ. ಇದು ಶೇಂಗಾ, ಇದು ಜನರಲ್ ಸ್ಟೋರಲ್ಲಿ. ಇದು ದ್ರಾಕ್ಷಿ ತೊಗೊಂಡಿದ್ದೀನಿ. ನೆಕ್ಸ್ಟ್ ಇದು ಬಂದು ಗೋಡಂಬಿ ತೊಗೊಂಡಿದ್ದೀನಿ. ನೆಕ್ಸ್ಟ್ ಮೆಂತ್ಯಕಾಳು ಇಷ್ಟೊಂದು ಹಾಕಿದರೆ ಕಹಿ ಆಗುತ್ತೆ, ಸ್ವಲ್ಪ ಕಡಿಮೆ ಹಾಕ್ತೀನಿ. ನೆಕ್ಸ್ಟ್ ಇದೈತಲ್ಲ ಒಣ ಕೊಬ್ಬರಿ ತುರಿಬೇಕು. ನೆಕ್ಸ್ಟ್ ಇದು ಒಂದು ಅರ್ಧ ಟೀ ಸ್ಪೂನು ಅಥವಾ 1 ಟೀ ಸ್ಪೂನ್ ಅಷ್ಟೇ ತೊಗೊಂಡಿದ್ದೀನಿ ಜೀರಿಗೆ. ನೆಕ್ಸ್ಟ್ ಉತ್ತು ಜಾಸ್ತಿ ಕ್ವಾಂಟಿಟಿ ಇಲ್ಲಿ ಹಾಕೋಬೋದು ಅಂತಂದರೆ ಎಲ್ಲ. ನೆಕ್ಸ್ಟ್ ಬೆಲ್ಲ ತೊಗೊಂಡಿದ್ದೀನಿ. ಆಮೇಲೆ ಇದೆಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ತೊಗೊಂಡಿದ್ದೀನಿ. ಇದನ್ನೆಲ್ಲ ಸಪ್ರೇಟ್ ಹುರ್ಕೋಬೇಕು. ಮಿಕ್ಸ್ ಮಾಡಿ ಹುರಿಯೋದೆಲ್ಲ ಬೇಡ, ಯಾಕಂದರೆ ಇದು ಲೇಟಾಗಿ ಬೆನೆಯುತ್ತೆ. ಇದು ಜಲ್ದಿ ಸೀದೋಗ್ಬಿಡುತ್ತೆ, ಇದು ಜಲ್ದಿ ಸೀದೋಗುತ್ತೆ. ಅದಕ್ಕೆ ಎಲ್ಲದನ್ನು ಸಪ್ರೇಟ್ ಫ್ರೈ ಮಾಡ್ಕೋಬೇಕು. ಆಯಿಲೆಲ್ಲ ಏನು ಯೂಸ್ ಮಾಡೋದೆಲ್ಲ ಬೇಡ, ಹಾಗೆ ಫ್ರೈ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇದರಲ್ಲಿ ಬಾದಾಮು. ನೆಕ್ಸ್ಟ್ ಇದರಲ್ಲಿ ಸೂರ್ಯಕಾಂತಿ ಇದೆ. ಓಕೆನಾ, ಇದರಲ್ಲಿ ಸೂರ್ಯಕಾಂತಿ, ಇದರಲ್ಲಿ ಬಾದಾಮಿ ಇದೆ. ಎಲ್ಲ ಸಪ್ರೇಟ್ ಹುರ್ಕೋಬೇಕು. ಇವಾಗ ಆಯಿಲ್ ಏನು ಯೂಸ್ ಮಾಡೋದೆಲ್ಲ ಬೇಡ. ನೆಕ್ಸ್ಟ್ ಇವಾಗ ಫಸ್ಟ್ ಒಂದೇ 1 ಟೀ ಸ್ಪೂನ್, ಜಾಸ್ತಿ ಬೇಡ, ಜೀರಿಗೆ ಹುರ್ಕೊಂಡಾಯ್ತಾ, ಜಾಸ್ತಿ ಬೇಡ. ಒಂದು ಅರ್ಧ ಟೀ ಸ್ಪೂನು ಅಥವಾ 1 ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಸ್ವಲ್ಪ ಬಿಸಿ ಮಾಡಬೇಕು, ಜಾಸ್ತಿ ಬಿಸಿ ಮಾಡಿದರೆ ಅದು ಇದೆಲ್ಲ ಹೋಗ್ಬಿಡ್ತೀವಿ. ಇವಾಗ ನೆಕ್ಸ್ಟ್ ಮೆಂತ್ಯಕಾಳು ಹಾಕ್ಕೊತೀನಿ. ಜಾಸ್ತಿ ಬೇಡ, ಕಹಿ ಆಗುತ್ತೆ. ಅದು ಇದೇ ಮೇನ್ ಕೋರ್ಸು, ಕಹಿ ಆಗುತ್ತೆ ಅಂತ ಹೇಳಿ 2 ಟೇಬಲ್ ಸ್ಪೂನ್ ಹಾಕ್ಕೊತೀನಿ ಸಾಕಷ್ಟೇ. 2 ಟೇಬಲ್ ಸ್ಪೂನ್ ಇದೆ, ಜಾಸ್ತಿ ಎಲ್ಲ ಬೇಡ. ಅದನ್ನು ಸ್ವಲ್ಪ ಹುರ್ಕೋಬೇಕು. ಅದನ್ನು ಓಕೆನಾ, 2 ಟೇಬಲ್ ಸ್ಪೂನ್ ಅಷ್ಟೇ ಸಾಕು. 2 ಟೇಬಲ್ 2 ಟೇಬಲ್ ಸ್ಪೂನ್ ಫ್ರೈ ಮಾಡ್ತೀನಿ. ಮೆಂತ್ಯಕಾಳು, ಸಿಡಿತಿಲ್ಲ, ಸಾಕಿಷ್ಟೇ. ಇದನ್ನು ಫ್ರೈ ಮಾಡ್ಕೋಬೇಕು. ಓಕೆ, ಅಕ್ಸಿನ ಫ್ರೈ ಮಾಡ್ಕೊಂಡು ಫ್ರೈ ಮಾಡಿಕೊಂಡು ಕುಂಬಳಕಾಯಿ ಬೀಜ ಹಾಕ್ಕೊಳ್ತೀನಿ. ಓಕೆ, ಕುಂಬಳಕಾಯಿ ಬೀಜ ಫ್ರೈ ಮಾಡ್ತೀನಿ. ಜಾಸ್ತಿ ಎಲ್ಲ ಫ್ರೈ ಮಾಡೋದು ಬೇಡ, ಸ್ವಲ್ಪ ಜಸ್ಟ್ 1-2 ಮಿನಿಟ್ಸ್, 1 ಮಿನಿಟ್ 1-2 ಮಿನಿಟ್ಸ್ ಅಷ್ಟೇ. ಜಾಸ್ತಿ ಮಾಡಿದರೆ ಅದರಲ್ಲಿರೋ ಪೋಷಕಾಂಶ ಎಲ್ಲ ಹೋಗುತ್ತೆ. ಜಸ್ಟ್ ಶೇಂಗಾ ಬಿಸಿ ಮಾಡ್ಕೋಬೇಕು. ಓಕೆ, ಶೇಂಗಾ ಚೆನ್ನಾಗಿ ಬಿಸಿ ಮಾಡ್ಕೊಬೇಕು. ಸ್ವಲ್ಪ ಸಿಪ್ಪೆ ಎಲ್ಲ ಬಿಡಬೇಕು, ಅಷ್ಟು ಬಿಸಿ ಮಾಡ್ಕೋಬೇಕು ಇದನ್ನು. ಓಕೆ, ಸ್ವಲ್ಪ ಬೇಕು ಬೇಡ ಎಲ್ಲ ಮಾಡೋದಲ್ಲ ಇದು. ಚೆನ್ನಾಗಿ ಸ್ವಲ್ಪ ಸುಡ್ತಾ ಇದೆ. ಇದೆಲ್ಲ ತಣ್ಣಗಾಗಬೇಕು. ಇದೆಲ್ಲ ತಣ್ಣಗಾದ್ಮೇಲೆ ಮಿಲ್ ಮಾಡೋಣ. ಇವಾಗ ಮಿಲ್ ಮಾಡೋದೆಲ್ಲ ಬೇಡ, ಸ್ವಲ್ಪ ತಣ್ಣಗಾಗಲಿ ಇನ್ನೂ ಸ್ವಲ್ಪ. ಓಕೆ, ಇನ್ನು ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಮಿಲ್ ಮಾಡ್ಕೊಂಡು ಸ್ವಲ್ಪ ತಣ್ಣಗಾಗಲಿ. ಓಕೆ, ಇದು ಆಮ್ಲ ಇದು. ಓಕೆ, ಇದೇನು ಸಣ್ಣ ಆಗ್ತಿದೆ, ಇದ್ರ ಬಗ್ಗೆ ಏನು ಚಿಂತೆ ಇಲ್ಲ. ಇದು ಸಣ್ಣಗಾಗಲ್ಲ ಅಷ್ಟೇ. ಸ್ವಲ್ಪ ಇದರಲ್ಲಿ ನಾನು ಏನೇನು ಬಿಟ್ಟಿದ್ದೀನಿ ಅಂದರೆ ಸೂರ್ಯಕಾಂತಿನೂ ಹಾಕ್ಕೊಂಡಿದ್ದೀನಿ, ಬಟ್ ಸ್ವಲ್ಪ ಇದೊಂದೇ ಹಾಕ್ಕೊಂಡಿಲ್ಲ, ಬಾದಾಮಿ ಒಂದೇ ಹಾಕ್ಕೊಂಡಿಲ್ಲ. ಬಾದಾಮಿ ಹಾಗೆ ನೆನೆಸಕ್ಕೆ ಹಾಕಿ ತಿಂದರೂ ಬರುತ್ತೆ. ಇದರಲ್ಲಿ ಮಿಲ್ ಮಾಡಿದರೂ ಬರುತ್ತೆ. ಈ ಥರ ಬಿಸಿ ಮಾಡ್ಕೊಂಡು ಮಿಲ್ ಮಾಡಿದರೂ ಬರುತ್ತೆ. ಚೂರು ಬೆಚ್ಚಗೆ ಮಾಡ್ಕೋಬೇಕು, ಬರೀ ಭಾಳ ಹೊತ್ತು ಬಿಟ್ಟರೆ ಸೀದೋಗ್ತೈತಿ. ಓಕೆ, ಚೂರು ಬೆಚ್ಚಗಾದರೆ ಸಾಕು. ಲಾಸ್ಟ್ ಬೆಲ್ಲ ಹಾಕ್ಕೊಬೇಕು. ಬೆಲ್ಲ ಹಿಂಗೆ ಹಾಕೋದೇ ಬೇಡ, ಮೇ ಬಿ ಪಾಕ ಮಾಡಿ ಹಾಕ್ಕೊಂಡು ಲಾಡು ಕಟ್ಟಾಗಿ ಬರುತ್ತೆ, ಇಲ್ಲಾಂದರೆ ಬರಲ್ಲ. ಓಕೆ, ಸೀದೋಗ್ಬಿಡುತ್ತೆ ನೋಡಿ ಗ್ಯಾಸ್. ಆದರೆ ಇಟ್ಟು ಸ್ವಲ್ಪ ನೀರು ಕಾಸ್ಕೊಳ್ಳೋಣ. ಓಕೆ, ಸ್ವಲ್ಪ ನೀರು ಕಾಸ್ಕೊಂಡು
ಸಾಕು, ನೀರು ಜಾಸ್ತಿ ಆಗುತ್ತೆ ಅನಿಸುತ್ತೆ, ಅಷ್ಟೇ ನೀರು. ಆಮೇಲೆ ಇವಾಗ ಬೆಲ್ಲ ಆಯ್ತಲ್ಲ, ಬೆಲ್ಲ ಹೊಡೆದನ ಹೊಡಿಬೋದು, ಇಲ್ಲ ತುರಿದನ ತುರಿಬೋದು. ಓಕೆ, ಬೆಲ್ಲ ಮೆಲ್ಟ್ ಆಗಬೇಕು. ಪಾಕ ಎಲ್ಲ ಒಂದೆಳೆ ಎರಡೆಳೆ ಪಾಕ ಅಂತ ಏನು ಲೆಕ್ಕ ಇಲ್ಲ, ಸ್ವಲ್ಪ ಮೆಲ್ಟ್ ಆದರೆ ಸಾಕಷ್ಟೆ. ಗ್ಯಾಸ್ ಹಚ್ಚಿ ಸ್ವಲ್ಪ ಮೆಲ್ಟ್ ಮಾಡಿಸಿ. ಇದು ಮೆಲ್ಟ್ ಆದಾಗೆ ನೀರಿನ ಅಂಶ ಜಾಸ್ತಿ ಆಗಿಬಿಡುತ್ತಲ್ಲ, ಅಲ್ಲಿ ಬೆಲ್ಲದ ಪಾಕ ಏನಿದೆ ಎಲ್ಲ ರೆಡಿ ಮಾಡ್ಕೊಂಬಂದಿವಲ್ಲ, ಅದು ಪಾಕ ಹಾಕ್ಕೋಬೇಕು. ಓಕೆ, ನಿಮಿಷ ಆಯಿತಾ. ಇವಾಗ ಲಾಡು ಕಟ್ಕೊತ ಹೋಗಬೇಕು. ನೀವು ಯಾವ ಸೈಜ್ ಆದರೂ ಕಟ್ಬೋದು, ಈ ಸೈಜ್ ಆದರೂ ಕಟ್ಬೋದು, ದೊಡ್ಡ ಸೈಜ್ ಆದರೂ ಕಟ್ಬೋದು, ಚಿಕ್ಕ ಸೈಜ್ ಆದರೂ ಕಟ್ಬೋದು. ಒಂದು ಕೆಲಸ ಮಾಡಿ, ನನ್ನ ಪ್ರಕಾರ ಏನು ಗೊತ್ತಾ, ಚಿಕ್ಕ ಸೈಜ್ ಮಾಡಿಕೊಂಡು 3 ಟೈಮ್ ಊಟಕ್ಕಿಂತ ಮುಂಚೆಗೆ ಈ ಟ್ಯಾಬ್ಲೆಟ್ಸ್ ಎಲ್ಲ ಹೆಂಗೆ ತೊಗೊತಾರ ಆ ಥರ ತೊಗೊಂಡ್ರೆ ಸೇಮ್ ಟ್ಯಾಬ್ಲೆಟ್ಸ್ ಹೆಂಗೆ ತೊಗೊತಾರ ಇಲ್ಲಿ, ಅಥವಾ ದೊಡ್ಡದು ತೊಗೊಂಡು ಒಂದಿಷ್ಟು ದೊಡ್ಡದು ತೊಗೊಂಡು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಎಂಟಿ ಸ್ಟಮಕಿಗೂ ತೊಗೋಬೋದು. ಅರ್ಲಿ ಮಾರ್ನಿಂಗ್ ಎಂಟಿ ಸ್ಟಮಕಿಗೆ ಈ ಸೈಜ್ ಮಾಡ್ಕೊಂಡು ಎಂಟಿ ಸ್ಟಮಕಿಗಾದರೂ ತೊಗೊಳ್ಳಿ. ಇಲ್ಲ ಬೇಡ ನಮ್ಗೆ 3 ಟೈಮ್ನು ನಾವು ಟ್ಯಾಬ್ಲೆಟ್ಸ್ ಥರನೇ ಬಿಫೋರ್ ಲಂಚ್ ಟ್ಯಾಬ್ಲೆಟ್ಸ್ ಥರನೇ ಮಾಡ್ಕೊತೀವಿ ಅಂತಂದರೆ ಈ ಸೈಜ್ ಆದರೂ ಮಾಡ್ಕೋಬೋದು. ನೋಡಿ, ಈ ಸೈಜ್ ಅರ್ಲಿ ಮಾರ್ನಿಂಗ್ 1 ತೊಗೋಬೋದು, ಅಥವಾ 3 ಸಲನೂ ಇದು 1 ತೊಗೋಬೋದು. ನಿಮ್ಗೆ ಯಾವುದು ಬೆಸ್ಟ್ ಅನ್ನಿಸ್ತೈತಿ ಅದೇ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ನಾನು ಚಿಕ್ಕ ಸೈಜ್ ಮಾಡ್ಕೊಂಡಿದ್ದೀನಿ. ಓಕೆ, ಅದೇ ಈ ಸೈಜ್ ಅಂದರೆ ಬಿಫೋರ್ ಲಂಚ್, ಅಂದರೆ ಮಾರ್ನಿಂಗ್ ಟಿಫಿನ್ಗೊಂದು, ಮತ್ತು ಆಫ್ಟರ್ನೂನ್ ಲಂಚ್ಗೊಂದು, ನೈಟು ಲಂಚ್ಗೊಂದು, ಮಾರ್ನಿಂಗ್ ಟಿಫಿನ್ಗೊಂದು, ಮಧ್ಯಾಹ್ನ ಲಂಚ್, ನೈಟ್ ಡಿನ್ನರ್ಗೆ ಒಂದೊಂದು ಟೈಮ್ ಒಂದೊಂದು ಟ್ಯಾಬ್ಲೆಟ್ಸ್ ಥರ ಕನ್ಸ್ಯೂಮ್ ಮಾಡಿದ್ರೆ ಆಯ್ತು ಅಂತೇಳಿ ಈ ಥರ ಮಾಡ್ಕೊಂಡಿದ್ದೀನಿ. ಇದನ್ನು ಕಂಟಿನ್ಯೂ 1 ತಿಂಗಳು ತಿನ್ನಿರಿ. 1 ತಿಂಗಳ ತಿಂದಾದಮೇಲೆ ಏರ್ ಫಾಲ್ ಹೆಂಗೆ ಆಗ್ತೈತಿ ನೋಡೋಣ. ಫಸ್ಟ್ ಕಂಟ್ರೋಲ್ ಆಗೋದು ಏರ್ ಫಾಲ್ ಎಲ್ಲ ಕಂಟ್ರೋಲ್ ಆದಮೇಲೆ ನೆಕ್ಸ್ಟ್ ಹೇರ್ ಗ್ರೋತ್ ಆಗಲಿಕ್ಕೆ 3 to 4 months ಟೈಮ್ ಅಂತೂ ತೊಗೊಂತೈತೆ. ಅಟ್ಲೀಸ್ಟ್ 2 months ಆದರೂ ಟೈಮ್ ತೊಗೊಂತೈತಿ. ಯಾರಿಗೆ ಇವಾಗ ಲೇಡೀಸ್ಗೆ ಜಾಸ್ತಿ ಇವಾಗ ರೀಸೆಂಟಾಗಿ ಸ್ಟಾರ್ಟ್ ಆಗಿದೆ ಅಂಥವ್ರಿಗೆಲ್ಲ ಪಿಕಪ್ ಮಾಡ್ಕೊಳಕ್ಕಾಗುತ್ತೆ. ಓಕೆ.